ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪಟ್ಟಣ ಮೇಲೆ ಜಗಳ ಐತೆ ರೀ, ಪಟ್ಟಣ ಮನೆ ಒಳಗರೆ ಅಲ್ಲಿ ನಮ್ಮ ಹುಡುಗರು ನಾಟಕ ಮಾಡಕ್ಕೆ ಹೋಗಿದಾರೆ, ಅವರು ನಾಟಕ ಮಾಡಕ್ಕೆ ಬಂದಾರೆ. ಆ ಸಣ್ಣ ಹುಡುಗರು ಅವ್ರೇನು ಸ್ವಲ್ಪ ಜಗಳ ಮಾಡಿದ್ದಾರೆ. ಅದು ಜಗಳ ಮಾಡಿದ ನಂತರ ನಾವೇನು ಮಾಡಿದ್ರಿ, ಜಗಳ ಮಾಡಕ್ಕೆ ಹೋಗ್ಬೇಡ್ರಿ, ಹಾಂ ಎಲ್ಲ ಹತ್ತು ಊರನಾರ ಅದೇವು ನಾವು ನೀವೆಲ್ಲ ಒಂದಿರೋಣ ಅಂತೇಳ್ರಿ. ಅಲ್ಲಿ ನಾವು ತಿರಾತಿ ಮಾಡಕ್ಕೆ ಸುತ್ತಪಟ್ಟಿ ಕ್ರಾಸ್ ಹೋಗಿದ್ದೇವೆ. ತಿರಾತಿ ಮಾಡೋಣ ಅಂತೇಳಿ ಅವ್ರ ಹಿರಿಯರು ಹೇಳಿದಾರೆ, ನಾವು ಹೇಳಿದೆವು. ಅಲ್ಲಿ ತಿರಾತಿ ಮಾಡಕ್ಕೆ ನಾವು ಹೋಗಿದ್ದೇವೆ ರೀ. ತಿರಾತಿ ಮಾಡಕ್ಕೆ ಹಾಡಿದ ನಾವು ಒಳಗಿನ್ನ ಕುಂದ್ರಾತಿ ಕೆಲವೊಂದ್ರಿ ಇನ್ನ ಇಲ್ರಿ. ಅವ್ರ ಹುಡುಗರಕ್ಕಂದ ಓಡಿ ಬಂದಾರೆ. ಅವ್ರೊಂದು 34 ಹುಡುಗರು ಅದಾರ. ಕೈಯ ಬಡಿಗೆ ಅದನ್ನ ಇದನ್ನ ಓಡಿ ಬಂದ್ರೆ ಹೊಡ್ಯಾಕ ಚಲೋ ಮಾಡಿದ್ರು. ಏಕಾಏಕಿ ಹೊಡ್ಯಾಕ ಚಲೋ ಮಾಡಿದ್ರು. ಏನು ಇನ್ನೂ ಹಿರಿಯ ಸ್ಥಾನಕ್ಕೆ ಸ್ಟಾರ್ಟ್ ಆಗಿಲ್ರಿ. ಆಮೇಲೆ ಬಂದು ಹೊಡ್ಯಾಕತ್ತಾರ. ನಾಟಕ ನೋಡಕ್ ಹೋದಾಗ ಯಾವ್ಯಾವ ಹುಡುಗರು ಅಲ್ಲಿ ಎಲ್ಲ ನಾಟಕದಾಗ ಹುಡುದಾರೆ. ಆಮೇಲೆ ಲಿಂಗ ನಾಟಕ ಹುಡುಗ ಜಗಳ ಮಾಡಿದಾರ. ಅದ್ರ ಸಹ ಜಗಳ ನಾವು ಎಲ್ಲಾರು ಬೆಳೆಸೋದು ಬೇಡ, ಬೆಳೆಸೋಣ ನಾವೆಲ್ಲ ಸುಮ್ ಹೇಳ್ಯಾರ ಅಂತ ಹೇಳ್ರಿ ನಾವು ತಿರಾತಿ ಕೊಡಕ್ ಹೋಗಿದ್ರಿ. ಈಗ ಎಷ್ಟು ಮಂದಿ ಮೇಲೆ ಹಲ್ಲೆ ಆಗೈತಿ, ಎಷ್ಟು ಮಂದಿ ಗಾಯಗೊಂಡ? ಈಗ ಇಬ್ಬರ ಮ್ಯಾಗ ಹಲ್ಲೆ ಆಗೈತ್ರಿ. ಅಲ್ಲಿ ಅವ್ರು ನೋಡಿದ್ರೆ ಒಂದು 30 ಆಕಾಶ್ ಈರಪ್ಪ ತಳವರ್ ಅಂತ ಹೇಳಿ, ಸಿದ್ದರಾಯ ಹೊಳಪ್ಪ ನಾಯ್ಕ ಅಂತ ಹೇಳಿ. ಅವ್ರು ಯಾರ್ಯಾರು ಹಲ್ಲೆ ಮಾಡಿದವ್ರು ಅವ್ರ ಹೆಸರು ನಮ್ಗೆ ಗೊತ್ತಿಲ್ರಲ್ಲ, ನಮ್ಗಷ್ಟೇ ಪರಿಚಯ ಇಲ್ರಿ. ಅಲ್ಲಿ ಅವ್ರ ನೋಡ್ರಿ ಜನ ಭಾಳ ಇದ್ರ ಅವ್ರೆ. ಅವ್ರು ಇವ್ರವ್ರಂತ ನಮ್ಗೆ ಕನ್ಫರ್ಮ್ ಆಗಲಿಲ್ರಿ. ಬುದ್ಧಿ ಹೇಳಕ್ ಹೋಗಿ ಬಡ್ಸ್ಕೊಂಡ್ ಬಂದ್ರಿ. ಆಮೇಲೆ ಅವ್ರೆಲ್ಲ ಬಿಡಿಸ್ಕೇಶನ್ ನಾವು ಆ ಕಡೆ ಕಳಿಸ್ತಿದ್ರು. ಹಾಸ್ಪಿಟಲ್ ನಾವು ತೊಗೊಂಡ್ಬಂದ್ರಿ. ಈಗ MLC ಮಾಡ್ಸಿದ್ದೇವ್ರಿ. ಈಗ ಕಂಪ್ಯೂಟರ್ ಮಾಡೋದು. ನಿಮ್ಮ ಮಗ ಅವ್ರ ನಮ್ಮ ತಮ್ಮನ ಮಗ, ನಮ್ಮ ತಮ್ಮನ ಮಗ. ನನ್ನ ಹೆಸರು ಬಾಳಪ್ಪ ಮಲ್ಲಪ್ಪ ತಳವರ್ ಅಂತ ಹೇಳ್ರಿ. ಮೊನ್ನೆ ನಾಟಕ ನೋಡಕ್ ಹೋಗಿದ್ದು ಅವತ್ರಿ ಜಗ ಆಗಿತ್ರಿ. ಅದ ನಮ್ಗ ಉಕ್ಕುಳ್ದವ್ರಿಗೆ ಅಂದ್ರ ನಾವ ಒಂದ್ 3 ಜನ ಇದ್ವಿ ರೀ. 3 ಜನ ಇದ್ದು ದಾಟ್ ಹೋಗ್ತಾ ಅವ್ರ ಬಯತ್ರಿ. ಬಯತ್ರು ಹಂಗ ಒಂದ್ ಸ್ವಲ್ಪ ಬಯತ್ರಿ ಅವ್ರ ನಮ್ಮನ್ನ. ನಾ ಹೋಗ್ಯ ನಮ್ಮ ಅಣ್ಣಗಳು ಅಲ್ಲೇ ಐತ್ರಿ. ಅವ್ರಿಗೆ ಹೇಳೋಣ ಅಂದ್ರೆ ನಾವು ಕೇಳಕ್ ಹೋದ್ರಿ. ಅವಾಗ ಜಗ ಆಗಿತ್ರಿ. ಅದ ಆ ಜಗ ಆಗನ ಈಗ ಮುಗಿಸ್ಬೇಕಂದ್ರೆ ಸುತ್ತಗಟ್ಟಿ ಕರ್ಸಿರಿ ಅವ್ರು. ಕರ್ಸನ ನಾವೆಲ್ಲರೂ ಹೋಗಿದ್ವಿ ರೀ. ಹುಡುಗರೆಲ್ಲ ಹೋಗಿದ್ವಿ, ಮತ್ತು ನಮ್ಮ ಹಿರಿಯರು ಎಲ್ಲ ಬಂದಿರ್ರಿ. ಅಲ್ಲಿ ಹೋಗಿ ಇನ್ನ ಬೈಕ್ ನಿಲ್ಲಿಸ್ಕ ನಾವು ಇನ್ನ ಹೋಗಿ ಇನ್ನ ನೆಲ ಕೆಲ್ತೇವೆ. ಅವ್ರ ಆ ಕಡೆನ ಬಂದ್ಕ ಡೈರೆಕ್ಟ್ ಪ್ರದಾನ ಮಾಡಿದ್ದಾರೆ. ನಿಮಗೆ ಇಲ್ಲಿ ತಲೆ ಮ್ಯಾಗ ಇಲ್ಲೇ ಕಟ್ಟಿದ್ರಿ, ಇಲ್ಲಿ ಕೈಗ್ರಿ ಬಡಗಿರಿ ಮತ್ತು ರಾಡ್ ರೀ. ನೀವು ಎಷ್ಟು ಜನ ಹೋಗಿದ್ರಿ? ನಾವು ಒಂದು 15 ಮಂದಿ ಇದ್ವಿ. ನಮ್ಮ ಹಿರಿಯರ್ನೆಲ್ಲ ಕೂಡಿ ಒಂದು 15 ಮಂದಿ ಇದ್ವಿ ನಾವು. ಅವ್ರೇ ಒಂದು 30-35 ಜನ ಇದ್ವಿ. ನಿಮ್ಮ ಹೆಸರೇನು? ಆಕಾಶ್ ರಪ್ಪ ಸಿಂಗ್. ಮಾರ್ಕೆಟ್ ಈ ಕಟ್ಟಾಕತ್ತಿ ಒಂದು 15-20 ವರ್ಷ ಆಯ್ತು. 2007ರಿಂದ ಕಾಂಟ್ರಿಬ್ಯೂಷನ್ ಕೊಟ್ಟವ್ರು ನಾವು ಅವ್ರಿಗೆ. ಆದರೆ ನಮ್ಮದು ತಕರಾರು ಬರೀ ಕಮಿಟಿ ಮೇಲೆ ಅಷ್ಟೇ ಇದೆ. ಈಗ 165 ಜನರೇ ಇಲ್ಲಂದ್ರೂ ಒಂದು 18,75,000 ಮಟ್ಟ ನಾವು ಅಮೌಂಟ್ ಅವ್ರ ಕೈಯಾಗ ಕೊಟ್ಟೇವೆ. ಆದರೆ ಮಾರ್ಕೆಟ್ ಪರಿಸ್ಥಿತಿ ಏನು ಮಾಡ್ಯಾರಂದ್ರೆ ರೀ, 3 ನಮೂನಿ ಗಾಳಿಗಳು ಕಟ್ಟಿದ್ದಾರೆ. 3 ನಮೂನಿ ಗಾಳಿಗಳು ಕೊಟ್ರೆ ಫಸ್ಟ್ ಏನಂದ್ರು ಪ್ರತಿ ಒಂದು ಗಾಳಿ ಒಬ್ಬೊಬ್ಬರನ್ನ ತಗೋತೇವೆ ಅಂತ ಹೇಳಿ, ಆ ನಂತರ ಲಾಟ್ರಿ ಮುಖಾಂತರ ತೆಗಿತೇವೆ ಅಂತ ಹೇಳ್ತಾರೆ. ನಮ್ಮನ್ನ ಎಲ್ಲರನ್ನೂ ಸುಮ್ಕ ಕುಂಡ್ರಿಸ್ ನಂತರ ಏನು ಮಾಡ್ರು, ತಮ್ಮ ಅಂಗಡಿಗಳು ಮೊದಲು ಬೀಗ ಹಾಕೊಂಡ್ರು. 2-3 ಅಂಗಡಿಯವ್ರು ಬೀಗ ಹಾಕೊಂಡ್ರು, ಡೈರೆಕ್ಟರ್ ಮಂದಿ. ಆಮೇಲೆ ನಮ್ಮ ಸಭಾಸದಗಳಿಗೆ ಏನು ಮಾಡ್ರು, ಪ್ರತಿ ಒಬ್ಬಗ ಒಳಗಡೆ ಹೋಗ್ಯಾರಂದ ಹಿಂಗೆ ಓಪನ್ದಾಗ ಇಡ್ರಂದ್ರೆ ಕೇಳಲಿಲ್ಲ ನಮ್ಮ ಮಾತು. ಏನಿದ್ದು ಅಲ್ಲಿ ಆಫೀಸ್ದಾಗ ತಗೋರು ಅಂತೇಳಿ ಪ್ರತಿ ಒಬ್ಬಗೆ 15ರಿಂದ 20 ನಿಮಿಷ ಒಬ್ಬೊಬ್ರು ಒಳಗೆ ಕರೆದ ಒಂದು ಅಂಗಡಿಗೆ ಕಮ್ಮಿ 200 ಚೀಟಿ ಒಂದೇ ನಂಬರ್ ಬರೋಕಾರಿಂದ ಅವ್ನ ಮಗ್ಗಿ ಒಳಗೆ ಹಾಕಿಕರಿಂದ ಎಬ್ಸಾಕ್ ಹಚ್ಚಾರ. ಹಿಂಗೆ ಮಾಡಿಕಾರಿಂದ ನಮಗೆ ಮೋಸ ಆಗಿದೆ. ನಾವು ಫಸ್ಟ್ ಮಾರ್ಕೆಟ್ನಾಗ, ಹಳಿ ಮಾರ್ಕೆಟ್ನಾಗ 1 ನಂಬರ್ ಅಂಗಡಿ ಇದ್ರೆ ಈಗ ನಮಗೂ ಸಿ ಒಳಗೆ 128 ಎಲ್ಲಿ ವ್ಯಾಪಾರ ಆಗೋದಿಲ್ಲ ಆ ಮೂಲಿಗೆ ನಮ್ಮನ್ನ ಹಾಕ್ಯಾರ. ಮತ್ತು ಈಗ ಅವ್ರು ನಮ್ಮ ಮೇಲೆ ಆರೋಪ ಏನು ಮಾಡ್ತಾರಂದ್ರೆ ರೀ, ನೀವು ನಾವು ಹೇಳ್ದಂಗೆ ಕೇಳಬೇಕು, ಲೆಕ್ಕ ಕೊಡ್ರಂದ್ರೆ ಒಂದು ಲೆಕ್ಕ ಕೊಡಕ್ಕೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು,
ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.